ಸಂಗೀತ ಕಾರ್ಯಕ್ರಮ ಇದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪುಷ್ಪಾರ್ಪಣೆ ಮತ್ತು ಸ್ವಾಗತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸುತ್ತಿದ್ದೇವೆ. ಶ್ರೀ ಮಹೇಶ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರು, ಅತಿಥಿಗಳು, ವೇದಿಕೆಯ ಮೇಲೆ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಕನ್ವಳ್ಳಿ ಸರ್ ಸೇವೆ ಕೇವಲ ವಿದ್ಯೆ ಕ್ಷೇತ್ರಕ್ಕಾಗಿದ್ದಲ್ಲ, ಅದು ಕ್ರೀಡಾ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯಂತ ಅತಿರಥ ಮಹಾರಥರನ್ನು ಕೂಡ ಸದಾನಂದ ಕನ್ವಳ್ಳಿ ಸರ್ ಅವರು ನಮ್ಮ ಪುರಸಭೆಯ ಮಹಾವಿದ್ಯಾಲಯಕ್ಕೆ ಅತಿಥಿಗಳನ್ನಾಗಿ ಕರೆಸ್ತಾ ಇದ್ದರು. ರಾಜ್ಯದಲ್ಲಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಅಭೂತಪೂರ್ವವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ ನನ್ನೆಲ್ಲ ಸಹಪಾಠಿಗಳಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನಗೆ ಮಾತನಾಡಲು ಬರುವುದಿಲ್ಲ, ಪ್ರಿಪೇರ್ ಆಗಿ ಬಂದಿದೆ, ನೋಡ್ಕೊಂಡು ಹೇಳ್ತೀನಿ. ಒಲವು ಕಡಿಮೆ, ಆ ಕಡೆ ಭಾಗದಲ್ಲಿ ಅದರ ಅಭಿರುಚಿಯನ್ನು ಬೆಳೆಸಬೇಕೆಂಬ ಕನಸಿದೆ. ನಿಮ್ಮೆಲ್ಲರ ಉತ್ಸಾಹ ನೋಡಿ ಆ ಕನಸಿಗೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಂಡಿವೆ. ಸುಗಮ ಸಂಗೀತವನ್ನು ಸುಲಭವಾಗಿ ಕಲಿತು ಬಿಡಬಹುದು. ಶಾಸ್ತ್ರೀಯ ಸಂಗೀತ ಹಾಗಲ್ಲ, ತುಂಬಾ ಶ್ರದ್ಧೆ ತಾಳ್ಮೆಯನ್ನು ಬೇಡುವ ಕಲೆ. ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿ ನಾ ಸಂಗೀತ ಕಲಿತದ್ದು ಸಾರ್ಥಕವಾಯಿತು ಅಂದುಕೊಂಡಿದ್ದೇನೆ. ಅಪ್ಪನ ಎಲ್ಲ ಕೆಲಸಗಳಿಗೂ ಬೆನ್ನೆಲುಬಾಗಿ ನಿಂತು ಆತನ ಹೆಗಲಿಗೆ ಹೆಗಲು ಕೊಟ್ಟು ನೋಡಿಕೊಂಡ ಅವನನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆದು ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಅವರನ್ನು 5 ನಿಮಿಷದಲ್ಲಿ ಅವ್ರ ಬಗ್ಗೆ ಮಾತಾಡೋದು ಒಂದು ಕಷ್ಟ. ಒಂದು ಎರಡನೇದು, ಮಾತಾಡಲಿಕ್ಕೆ ನನಗೆ ಅರ್ಹತೆ ಇದೆನಾ ಅನ್ನೋದು ಮತ್ತೊಂದು ಪ್ರಶ್ನೆ. ಇವು 2 ಪ್ರಶ್ನೆಗಳಿಂದ ನಾನು ಅವರಿಗೆ ಆಗಲ್ಲ ಅಂತ ಹೇಳಿದೆ. ಕನ್ವಳ್ಳಿ ಸರ್ ಅವರು ಹಿರೇಮಗುದರೊಳಗೆ ಜನ್ಮ ತಾಳಿದರು. ಹಾವೇರಿಯಲ್ಲಿ ಅವರ ಶಿಕ್ಷಣ ಪಡ್ಕೊಂಡ್ರು. ಡಿಗ್ರಿ KCD ಒಳಗೆ ಪಡ್ಕೊಂಡ್ರು. MA ಇಂಗ್ಲೀಷ್ ಒಳಗೆ ಪಾಸಾಗಿ PC ಜಾಬಿನೊಳಗೆ ಉಪನ್ಯಾಸಕರಾಗಿ, ವಿಜಯಪುರದಲ್ಲಿ ಒಂದು ಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ. ಯಾಕಂದರೆ ಮಹಾರಾಜ ಅನ್ಸಂಗಿಲ್ಲ, ಯಾಕಂದರೆ ಅವರ ಒಂದು ಮಾರ್ಗದರ್ಶನ, ಅವರೊಂದು ಕೊಟ್ಟಂಥ ಬದುಕಿನ ಪಂಕ್ಚುಯಾಲಿಟಿ, ಆ ಒಂದು ವಿಷಯಗಳನ್ನು ನೋಡಿ ಬಹಳಷ್ಟು ಸಲ ನಾನು ಆ ರೀತಿ ಆಗ್ಬೋದಾ ಅಂತ ಪ್ರಯತ್ನಿಸಿದೆ. ಎಷ್ಟೋ ಸಲ ನಾನು ಹೇಳ್ತಾ ಇದ್ದೆ, ನೋಡಿ ಅವ್ರು ಹೆಂಗ ಕೆಲಸ ಮಾಡ್ತಾರೆ, ನೀವು ಅವರ ನಮ್ಮ ಸ್ತ್ರೀವಾದನೆ ಓದ್ಕೊಂಡಿರೋದ್ರಿಂದ, ಜಾಸ್ತಿ ವಿಮೆನ್ ಸ್ಟಡೀಸ್ನ ಸ್ಪೆಷಲೈಸೇಷನ್ ಆಗಿರೋದ್ರಿಂದ ಬಹಳಷ್ಟು ಸಾರಿ ಅಲ್ಲಿ ಓದೋದಕ್ಕೂ ನನ್ನ ಜೀವನದಲ್ಲಿರೋ ಅನುಭವಕ್ಕೂ ಗಜಗಜಾಂತರ ವ್ಯತ್ಯಾಸ ಕಂಡು ಬರ್ತದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಎಲ್ಲ ಸ್ತ್ರೀವಾದ ನನ್ನ ಹೃದಯದಲ್ಲಿ ಅಥವಾ ನನ್ನ ಜೀವನದಲ್ಲಿ ಅಷ್ಟೊಂದು ಬೇರೂರಿಲ್ಲ ಅಂತ ಹೇಳ್ಬೋದು.